ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಆದರೆ ಈ ಜಾಮರ್ ಅಳವಡಿಕೆ ಮಾಡಿದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸುತ್ತಮುತ್ತಲ ಗ್ರಾಮಸ್ಥರು. ರೊಚ್ಚಿಗೆದ್ದು ಪರಪ್ಪನ ಅಗ್ರಹಾರದ ಜೈಲಿನ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು. ಭುವನೇಶ್ವರಿ ಬಡಾವಣೆ ನಾಗರಿಕರ ವೇದಿಕೆ ಸಮಿತಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಜೈಲು ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಜಾಮರ್ನಿಂದ ಜೈಲಿನ ಸುತ್ತಮುತ್ತ ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ ಈ ಜನ. ಮೊಬೈಲ್ ಹಾಗೂ ಇಂಟರ್ನೆಟ್ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಜಾಮರ್ ಸಮಸ್ಯೆಯಿಂದ ಮನೆ ಖಾಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹಾಗೂ ಅಪಾರ್ಟ್ಮೆಂಟ್ನ ನಿವಾಸಿಗಳು. ತುರ್ತಾಗಿ ಆಂಬ್ಯುಲೆನ್ಸ್ ಬೇಕು ಅಂದ್ರೂ ಸಹ ಕರೆ ಮಾಡಿದ್ರೆ ಕನೆಕ್ಟ್ ಆಗಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಸೊ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು. ಈಗಾಗಲೇ ಹಲವಾರು ಜನ ಮೃತಪಟ್ಟಿದ್ದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. 7 ಕೋಟಿ ವೆಚ್ಚದಲ್ಲಿ ಜಾಮರ್ ಅಳವಡಿಕೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಜಾಮರ್ ತೆರವು ಮಾಡಬೇಕು ಅಂತ ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿದ್ರು. ಧಿಕ್ಕಾರ 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 ಡೌನ್ 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 ತೊಲಗಿಸಿ ಧಿಕ್ಕಾರ ಜಾಮರ್ ತೊಲಗಿಸಿ 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 ತೊಲಗಿಸಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಉದ್ದೇಶ ಏನೋ ಒಳ್ಳೆಯದು, ಜಾಮರ್ ಅಳವಡಿಕೆ ಮಾಡೋದು ಪರಪ್ಪನ ಅಗ್ರಹಾರದ ಸುತ್ತ. ಆದರೆ ಅಲ್ಲಿರುವಂತಹ ನಿವಾಸಿಗಳಿಗೂ ಕೂಡ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕಲ್ಲ. ಸೊ ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಂಡಂಗಾಗಲ್ವಾ? ಅವ್ರ ಸಮಸ್ಯೆಗಳಿಗೆ ಈಗ ತಲೆ ಕೊಡೋರು ಯಾರು? ಹಾಗಾದ್ರೆ ಈ ವಿಚಾರಕ್ಕೆ ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಅಂತ? ಹೌದು ಶಿಲ್ಪ, ಈ ವಿಚಾರವಾಗಿ ಅಧಿಕಾರಿಗಳು ಕೂಡ ಚಕಾರ ಎತ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಜಾಮರ್ ಸಮಸ್ಯೆಯಿಂದ ಕಳೆದ 2 ವರ್ಷಗಳಿಂದನೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಜಾಮರ್ ಸಮಸ್ಯೆನ ಅನುಭವಿಸ್ತಲೇ ಬಂದಿದ್ದಾರೆ ಮತ್ತು ಹಲವಾರು ಕಂಪ್ಲೇಂಟ್ ಗಳನ್ನು ಕೂಡ ಮಾಡ್ತಲೇ ಬಂದಿದ್ದಾರೆ. ಈಗಾಗಲೇ ಬೆಳಿಗ್ಗೆ ನಮ್ಮ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಬಿತ್ತರಗೊಳ್ಳುತ್ತಿದ್ದಂತಾನೆ ಎಚ್ಚೆತ್ತುಕೊಂಡಂತ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಅಲ್ಲಿ ನಮಗೊಂದು ವೇದಿಕೆ ಸಿಕ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಅಂದ್ರೆ ಪರಪ್ಪನಗರದ ಜೈಲಿನ ಬಳಿ ಸುಮಾರು 200ಕ್ಕೂ ಹೆಚ್ಚು ಜನ ಸೇರ್ಕೊಂಡು ಈ ಒಂದು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು. ಈ ಅಧಿಕಾರಿಗಳು, ಜೈಲಾಧಿಕಾರಿಗಳು ಎಷ್ಟೇ ಪ್ರತಿಭಟನೆಗಳ ಮಾಡಿ ಹಿಂದೆಯೂ ಕೂಡ ಇಲ್ಲಿನ ಸುತ್ತಮುತ್ತ ಜನರು, ಸಾರ್ವಜನಿಕರು ಕೂಡ ಪ್ರತಿಭಟನೆಗಳನ್ನ ಮಾಡಿದ್ರು, ಮನವಿಗಳನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಯಾವುದೇ ರೀತಿಯ ಇವರ ಮನವಿಗಳಿಗೆ ಸೊಪ್ಪು ಹಾಕದೇನೆ ಜೈಲಿನ ಅಧಿಕಾರಿಗಳು ಒಂದ್ ರೀತಿ ಬೇಜವಾಬ್ದಾರಿ ತರ ತೋರಿಸಿರೋದು. ಯಾವ ಮಟ್ಟಿಗೆ ಇಲ್ಲಿನ ಜಾಮರ್ ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ಕೆಲವೊಂದು, ಯಾಕಂತಂದ್ರೆ ಬೆಂಗಳೂರು ಕೇಂದ್ರ ಕಾರಾಗೃಹ, ಈ ಕಾರಾಗೃಹ ಕೆಲವೊಂದು ಸಮಯದಲ್ಲಿ ಕೂಡ ಯಾರು ಮಾಧ್ಯಮದವರು ಕೂಡ ಸುದ್ದಿಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕಂತಂದ್ರೆ ಯಾರೋ VIP-ಗಳು ಜೈಲು ಸೇರಿದಾಗ ಅಥವಾ ಬಿಡುಗಡೆಗೊಂಡಾಗ ಸುದ್ದಿಯನ್ನ ಬಿತ್ತರ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಅವ್ರಿಗೂ ಕೂಡ, ಮಾಧ್ಯಮದವ್ರಿಗೂ ಕೂಡ ತಪ್ಪಿದ್ದಲ್ಲ ಈ ಜಾಮರ್ನ ಬಿಸಿ. ಹೀಗಾಗಿ ಮತ್ತೆ ಪೊಲೀಸ್ನವ್ರಿಗೂ ಸೇರಿದಂತೆ ಈ ಜಾಮರ್ನ ಬಿಸಿ ತಟ್ತಾ ಇರೋದ್ರಿಂದ ಇವರು ಬೇಕಂತಲೇನೆ ಈ ಒಂದು ಫ್ರೀಕ್ವೆನ್ಸಿಯನ್ನ ಜೈಲಿನ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಳವಡಿಸಿದಾರ ಅಥವಾ ಇನ್ನೊಂದು ಕೂಗು ಕೇಳಿ ಬಂದಿದೆಯೇನು ಅಂತಂದ್ರೆ, ಈ ಒಂದು ಜೈಲಿನ ಸುತ್ತಮುತ್ತ ಇರುವಂತಹ ಜಾಗದಲ್ಲಿ ಸಾರ್ವಜನಿಕರು ಏನು ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ ಆ ಜಾಗ ಎಲ್ಲಾನು ಕೂಡ ಜೈಲಿಗೆ ಸೇರಿದ್ದು. ಆ ಜೈಲಿಗೆ ಸೇರಿದ್ರಿಂದ ಇವ್ರು ಖಾಲಿ ಮಾಡುವಂದ್ರೆ ಖಾಲಿ ಮಾಡ್ತಾ ಇಲ್ಲ. ಈ ರೀತಿ ಏನಾದ್ರೂ ತೊಂದರೆ ಕೊಟ್ರೆ ಅವರೇ ಖಾಲಿ ಮಾಡ್ತಾರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಕೂಡ ಒಂದು ಸ್ಥಳೀಯರ ಮೌಖಿಕವಾಗಿ ತಿಳಿಸಿರ್ತಕ್ಕಂಥದ್ದು ಶಿಲ್ಪ. ಏನೇ ಆದ್ರೂ ಕೂಡ ಒಟ್ನಲ್ಲಿ ಈ ಜಾಮರ್ನ ಸಮಸ್ಯೆಯಿಂದಾಗಿ, ಈ ಜಾಮರ್ನ ತೊಂದರೆಯಿಂದಾಗಿ ಜೈಲಿನ ಒಳಗಿರೋ ಕೈದಿಗಳು, ಅಧಿಕಾರಿಗಳು ಮಾತ್ರ ಆ ತೊಂದರೆ ಅನುಭವಿಸ್ತಾ ಇಲ್ಲ. ಹೊರಗಡೆ ಇರುವಂತಹ ಸಾರ್ವಜನಿಕರು ಮಾತ್ರ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಮತ್ತು ಮನೆಯಲ್ಲೇ ಕೆಲಸ ಮಾಡೋ, ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುವಂತಹ ಎಂಪ್ಲಾಯಿಗಳು ಕೂಡ ತುಂಬಾ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಇವತ್ತು ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ, ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಕೂಡ ತಿಳಿದು ಬಂದಿರ್ತಕ್ಕಂಥದ್ದು. ಪ್ರೊಟೆಸ್ಟ್ ಮಾಡ್ತೀವಿ, ಈ ತರ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅವರು ನಿಮ್ಗೆ ಯಾವ್ದೇ ರೀತಿ ನಾವು ಪರ್ಮಿಷನ್ ಕೊಡಲ್ಲ, ನೀವು ಮಾಡ್ಕೊಳಂಗಿದ್ರೆ ನಿಮ್ಮ ಮನೆ ಹತ್ರ, ನಿಮ್ಮ ಬೀದಿಗಳ ಹತ್ರ ಮಾಡ್ಕೊಳ್ಳಿ, ಇಲ್ಲಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ DCP
PK ಬಾಬಾ ಅವರೇ ಹೇಳಿರ್ತಕ್ಕಂಥದ್ದು. ಆದ್ರೂ ಕೂಡ ಅದನ್ನು ಕುಕ್ಕದೇನೆ ಬಂದು ಇವತ್ತು ಜೈಲಿನ ಮುಖ್ಯ ರಸ್ತೆ ಬಳಿಯೇ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಮತ್ತು ಮನವಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಆದ್ರೆ ಈ ಪ್ರತಿಭಟನೆ, ಈ ಮನವಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ, ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಇದನ್ನ ಒಂದು ನಿಯಂತ್ರಣಕ್ಕೆ ತರ್ತಾರ, ಈ ಒಂದು ಫ್ರೀಕ್ವೆನ್ಸಿನ ಬರೀ ಜೈಲಿನ ಒಳಭಾಗಕ್ಕಷ್ಟೇ ಸೀಮಿತವಾಗಿ ಇರ್ತಾರ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ. Down, 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 down. ತೊಲಗಿಸಿ, ಜಾಮರ್ ತೊಲಗಿಸಿ, 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 ತೊಲಗಿಸಿ. Down, 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 down. ಧಿಕ್ಕಾರ, 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 ಧಿಕ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.